ಬೆಳಿಗ್ಗೆ ಅಗ್ನಿ ಏಳದೆ ಗಾಢ ನಿದ್ದೆಯಲ್ಲಿದ್ದ. ಬೇಗನೆ ಎಬ್ಬಿಸಬೇಕು ಎಂದು ಹೇಳಿದ್ದರಿಂದ ಭೂಮಿ ಅವನನ್ನು ಅಲುಗಾಡಿಸಿ ಎಬ್ಬಿಸುತ್ತಾ ಪಕ್ಕದಲ್ಲಿ ಮಂಡಿಯೂರಿ ಕುಳಿತಿದ್ದಳು. ರೀ, ಹೇಳ್ತೀರಾ ಇಲ್ವಾ? ಬಹಳ ಹೊತ್ತಾಯಿತು, ಇನ್ನೂ ನಾನು ಕರೆಯೋದಿಲ್ಲ. ಅಗ್ನಿಯ ಕೂದಲಿನೊಳಗೆ ಬೆರಳುಗಳನ್ನು ಆಡಿಸುತ್ತಾ ಭೂಮಿ ಹೇಳುವಾಗ ಅವನು ಇನ್ನಷ್ಟು ಮುದುರಿಕೊಂಡ. ಅಲ್ಲೇ ಮಲಗ್ರಿ, ತಡ ಆಯಿತು ಅಂತ ಆಮೇಲೆ ಹೇಳಬಾರ್ದು ನೋಡಿ ಅಷ್ಟೆ. ಅವನ ತೊಡೆಗೆ ಬಲವಾಗಿ ಚೂಟುತ್ತಾ ಭೂಮಿ ಹೇಳಿದ ತಕ್ಷಣ ಅವನು ಹಾರಿ ಎದ್ದ. ಕಿತ್ಬಿಟ್ಟೆಯಲ್ಲೇ ಉರಿತಾ ಇದೆ, ಕಾಲನ್ನು ಉಜ್ಜಿಕೊಳ್ಳುತ್ತಾ ಹೇಳುತ್ತಿರುವುದನ್ನು ಆಕೆ ತೀಕ್ಷ್ಣವಾಗಿ ನೋಡಿದಳು. ಅಲ್ಲೇ ಮಲಗ್ರಿ, ಇವತ್ತಿನ ಗಾಡಿ ತೆಗೆದುಕೊಂಡು ಹೋಗೋದು ಬೇಡ, ಸೋಮಾರಿ. ಅವಳು ಹಾಗೆ ಹೇಳಿ ಎಡೋದಕ್ಕೆ ಹೋದಾಗ ಅಗ್ನಿ ಅವಳನ್ನು ಎದೆಗೆಳೆದುಕೊಂಡು ಹೊರಳಿದ. ಮರ್ಯಾದೆಯಿಂದ ಮಲ್ಗಿ, ನಾನು ಹೋಗಬೇಕು ಬಿಡಿ. ತನ್ನ ಮೈ ಮೇಲಿಂದ ಅವಳನ್ನು ತಳ್ಳಲು ನೋಡಿದರು. ಅಗ್ನಿಯ ದೃಢವಾದ ದೇಹ ಸ್ವಲ್ಪನೂ ಕದಲಿಲ್ಲ. ಅದರಿಂದ ಭೂಮಿ ನಿರಾಸೆಯಿಂದ ಅವನನ್ನೇ ನೋಡುತ್ತಾ ಮಲಗಿದಳು. ಮುಗಿತಾ ನಿನ್ನ ಸಾಹಸ? ಅಗ್ನಿಯ ನಗು ಕಂಡು ಅವಳೊಮ್ಮೆ ಮುಗುಳ್ನಕ್ಕಳು. ಇವತ್ತು ಬಸ್ನಲ್ಲಿ ಹೋಗಲ್ವಾ? ತಡ ಆಗ್ತಿದೆ. ನಿನ್ನ ಕಂಡ್ರೆ ಸ್ವಲ್ಪನೂ ಇಷ್ಟವಿಲ್ಲ ಅನಿಸುತ್ತೆ. ಬೆಳಿಗ್ಗೆ ಆ ಚಳಿಯಲ್ಲಿ ನನ್ನನ್ನು ಹೊರಗೆ ಕಳುಹಿಸಲು ನಿನಗೆ ಮನಸ್ಸಾಗ್ತಿದೆ ಅಲ್ಲ ಪಾಪಿ. ಅಗ್ನಿ ಹಾಗೆ ಹೇಳುತ್ತಲೇ ಅವಳಿಗೆ ಎದೆಗೆ ಮುಖ ಒರಗಿಸಿ ಮಲಗಿದ. ಹಾಗಿದ್ರೆ ಇವತ್ತು ರಜೆ ಹಾಕಬೇಡಿ. ಹಾಕಿದ್ರೆ ಏನು ಮಾಡ್ತೀಯಾ? ಬೆಂಕಿ, ನಾನು ಕಾಲೇಜಿಗೆ ಹೋಗ್ತೀನಿ, ನೀವಿಲ್ಲಿ ದಿಂಬು ತಬ್ಕೊಂಡು ಮಲ್ಕೊಳ್ಳಿ ಅಷ್ಟೆ. ಅಗ್ನಿ ಅವಳು ಹೇಳಿದ್ದನ್ನು ಕೇಳಿ ಅವಳ ಕುತ್ತಿಗೆಯ ಬಳಿ ಮುಖ ಒರಗಿಸಿ ಉಬ್ಬಿ ಕಾಣುತ್ತಿದ್ದ ನೀಲಿ ನರಕ್ಕೆ ಮೆಲ್ಲನೆ ಹಲ್ಲು ತಾಕಿಸಿದ. ಅಗ್ನಿ! ಅವಳಿಂದ ಸಿತ್ಕಾರ ಹೊರಹೊಮ್ಮಿದರೂ ಅವನು ಹಿಂದೆ ಸರಿಯದೆ ಅಲ್ಲಿಯೇ ಮುತ್ತಿಡುತ್ತಿದ್ದ. ಭೂಮಿಯ ಬೆರಳುಗಳು ಅವನ ಕೂದಲನ್ನು ಬಿಗಿಯಾಗಿ ಹಿಡಿದವು. ಆವೇಶದ ಚುಂಬನಗಳಿಂದ ಅವಳನ್ನು ಪುಳಕಗೊಳಿಸುತ್ತಿರುವಾಗ ಅಗ್ನಿಯ ಬೆರಳುಗಳು ಅವಳ ಮೈ ಮೇಲೆ ಹೊಸ ಕಾವ್ಯವನ್ನೇ ಬರಿತಾ ಇದ್ದವು. ಪರಸ್ಪರ ದೂರಾಗಲಾರದೆ ಒಬ್ಬರ ದೇಹಗಳು ಕಾವೇರುತ್ತಿರುವಾಗ ಅವರಿಬ್ಬರ ಉಸಿರುಗಳು ಒಂದಾದವು. ನಾನೇ ಅಲ್ವಾ ಭಾಮಿ? ನೀನು ನನ್ನವಳಲ್ವಾ? ಅವಳ ಪರಿಸ್ಥಿತಿಯನ್ನು ಅರಿತು ಅವನು ಕಿವಿಯ ಬಳಿ ಕೇಳಿದಾಗ ಅವಳು ಕಣ್ಣು ಮುಚ್ಚಿಕೊಂಡಳು. ಪರಸ್ಪರ ಪ್ರೀತಿಯ ಮಳೆಯಲ್ಲಿ ನೆನೆದ ಅವರಿಬ್ಬರು ಸಂಪೂರ್ಣವಾಗಿ ಒಬ್ಬರಿಗೊಬ್ಬರು ಅರ್ಪಿಸಿಕೊಂಡರು. ತನ್ನ ಕೆಳಗೆ ಸುಸ್ತಾಗಿ ಮಲಗಿದ್ದವಳನ್ನು ವಾತ್ಸಲ್ಯದಿಂದ ನೋಡಿ ಅವಳ ಹಣೆಗೆ ಮುತ್ತಿಟ್ಟು ಅಗ್ನಿ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡ. ಇನ್ನು ನಾನು ಬಸ್ನಲ್ಲಿ ಹೋಗಬೇಕಾ ತುಂಟಿ? ಅವನು ತಮಾಷೆಯಾಗಿ ಕೇಳಿದ ತಕ್ಷಣ ಭೂಮಿಯ ಹಲ್ಲುಗಳು ಅವನ ಎದೆಗೆ ನಾಟಿದವು. ಈ ಹುಡುಗಿಯನ್ನು ಪ್ರೀತಿಸಲು ಆಗಲ್ಲ, ನನ್ನ ಮೈಯೆಲ್ಲ ನೋವು ಮಾಡ್ತಾಳೆ ಇವಳು. ಭೂಮಿ ಮುಖ ಮೇಲಕ್ಕೆತ್ತಿ ಅವನ ತುಟಿಗೆ ಮುತ್ತಿಟ್ಟು ಆ ಎದೆಯೊಳಗೆ ಸೇರಿಕೊಂಡಳು. ಅಗ್ನಿ ಸಣ್ಣ ನಗುವಿನೊಂದಿಗೆ ಅವಳನ್ನು ಅಪ್ಪಿಕೊಂಡು ಮಲಗಿರುವಾಗಲೇ ಅರವಿಂದನಿಗೆ ಕಾಲ್ ಮಾಡ್ದ. ಏನೋ ಇವತ್ತು ನನಗೆ ಬದಲು ನೀನು ಗಾಡಿ ತೆಗೆದುಕೊಂಡು ಹೋಗು, ನಾನು ಬರೋದು ತಡ ಆಗತ್ತೆ. ಆಮೇಲೆ 1-2 ಕಡೆ ಹೋಗೋದಿದೆ. ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ಅರವಿಂದ್ ಚಹಾ ಕುಡಿಯುವಾಗ ಅಗ್ನಿಯ ಕಾಲ್ ರಿಸೀವ್ ಮಾಡಿದ್ದ. ನಿನಗೆ ನಾನು ಬೇಗ ಹೇಳೋದಕ್ಕೆ ಹೇಳಿದ್ದೆ ತಾನೇನೋ? ಮದುವೆ ಆದಮೇಲಂತೂ ಇವನಿಗೆ ಬಹಳ ತಡ ಆಗ್ತಿದೆ. ಪ್ಲೀಸ್ ಕಣೋ, ಒಂದು ಬೀರ್ ಕುಡಿಸ್ತೀನಿ, ನನ್ನ ಮಾನ ಹರಾಜು ಹಾಕಬೇಡ ಪ್ಲೀಸ್. ಅಗ್ನಿ ಅರವಿಂದನ ಬಳಿ ಗೋಗರಿತಾ ಇರೋದನ್ನು ನೋಡಿ ಭೂಮಿ ಅವನ ಪಕ್ಕದಿಂದ ಎದ್ದು ಬೇಗನೆ ಹೋಗಿ ಸ್ನಾನ ಮಾಡಿ ಬಂದಳು. ಅಷ್ಟರಲ್ಲಾಗಲೇ ಅಗ್ನಿ ಎದ್ದು ಕುಳಿತು ಮೊಬೈಲ್ನಲ್ಲಿ ಏನೋ ಲೆಕ್ಕವನ್ನು ನೋಡ್ತಾ ಇದ್ದ. ಭೂಮಿ ಅವನನ್ನೊಮ್ಮೆ ನೋಡಿ ಮುಗುಳ್ನಕ್ಕು ಪ್ಲ್ಯಾನ್ ಮಾಡಿ ಫ್ಯಾನ್ ಮುಂದೆ ಬಂದು ನಿಂತ್ಕೊಂಡು ಕೂದಲು ಒಣಗಿಸಿಕೊಳ್ಳಲಾರಂಭಿಸಿದಳು. ನಾವಿಂದು ಒಂದು ಹೇರ್ ಡ್ರೈಯರ್ ಖರೀದಿಸೋಣ, ಇಲ್ದಿದ್ರೆ ಕಾಲೇಜಿಗೆ ಹೋಗುವಾಗ ಮತ್ತೆ ಇಂಥದ್ದೇ ಪರಿಸ್ಥಿತಿ ಬಂದರೆ ಕೂದಲು ಒಣಗೋದಿಲ್ಲ. ಅವಳು ಮಾಡುತ್ತಿರುವುದನ್ನು ನೋಡಿ ಅಗ್ನಿ ಹೇಳಿದ್ದನ್ನು ಕೇಳಿ ಅವಳು ಬಗ್ಗಿ ನಿಂತು ಕತ್ತು ವಾಲಿಸಿ ಅವನನ್ನು ನೋಡಿದಳು. ಆಮೇಲೆ ಕಾಲೇಜಿಗೆ ಹೋಗುವ ಸಮಯ ನೋಡಿ ಇನ್ನು ಮುಂದೆ ನಾನಿದನ್ನು ಮತ್ತೆ ಮಾಡಲ್ಲ ಅಂತ ಹೇಳಾರೆ, ಕಷ್ಟ. ಅವಳು ತುಂಟತನದಿಂದ ಹೇಳಿದ್ದನ್ನು ಕೇಳಿ ಅಗ್ನಿ ಜೋರಾಗಿ ನಗಲಾರಂಭಿಸಿದ. ಯಾಕೆ ನಗ್ತಾ ಇದ್ದೀರಾ? ಹಾಗೆ ನಾನು ಒಳ್ಳೆಯವನಾಗಿ ನೀನು ಒಣಗಿದ ಕೂದಲು ಬಿಟ್ಟುಕೊಂಡು ಓಡಾಡೋದು ಬೇಡ. ಕಷ್ಟಪಟ್ಟು ಒಂದು ಮದುವೆ ಆದರೆ ಈ ಹುಡುಗಿ ಹೇಳೋದನ್ನು ನೋಡು. ಅಗ್ನಿ ಹಾಸಿಗೆಯಿಂದ ಎದ್ದು ಬಟ್ಟೆ ಸರಿಪಡಿಸಿಕೊಂಡು ಟವೆಲ್ ತೆಗೆದುಕೊಂಡು ಸ್ನಾನಕ್ಕೆ ನಡೆದ. ಅವಳ ಕರೆ ಕೇಳಿ ಅಗ್ನಿ ತಿರುಗಿ ನೋಡ್ದ. ಹೇಗೂ ಇವತ್ತು ನೀವು ಬಸ್ನಲ್ಲಿ ಹೋಗ್ತಿಲ್ಲವಲ್ಲ, ನನ್ನನ್ನು ಕಾಲೇಜಿಗೆ ಬಿಟ್ಟು ಬರ್ತೀರಾ ಪ್ಲೀಸ್? ಅವಳ ಮುದ್ದಾಟವನ್ನು ಕಂಡು ಅಗ್ನಿ ಅವಳನ್ನು ಮೇಲಿಂದ ಕೆಳಕ್ಕೆ ನೋಡ್ದ. ಸ್ವಲ್ಪ ಸೋಮಾರಿತನ ಹೆಚ್ಚಾಗಿದೆ ಹುಡುಗಿಗೆ. ಏನೇ ಆದರೂ ಬೇಗ ತಯಾರಾಗು.
ಆಮೇಲೆ ಮನೆಯಲ್ಲಿ ಊಟ ಮಾಡಲು ನಿಲ್ಬೇಡ, ಇವತ್ತು ಹೊರಗಡೆನೇ ತಿನ್ನೋಣ. ಅಗ್ನಿ ಹಾಗೆ ಹೇಳಿ ಸ್ನಾನಕ್ಕೆ ಹೋದ. ಅವನು ಸ್ನಾನ ಮುಗಿಸಿ ಬರೋಷ್ಟರಲ್ಲಿ ಭೂಮಿ ಬ್ಯಾಗ್ ಎಲ್ಲವನ್ನ ಸಿದ್ಧಪಡಿಸಿ ಕೆಳಗಡೆ ಬಂದಳು. ಅಗ್ನಿಯ ತುಂಟತನದಿಂದಾಗಿ ಅವಳಿಗೆ ಪೂಜಾ ಕೋಣೆಗೆ ಹೋಗೋದಕ್ಕೆ ಹಿಂಜರಿಕೆ ಆಯಿತು. ಅವಳು ಹೊರಗಿನಿಂದಲೇ ಕೈ ಮುಗಿದು ಹಾಲ್ಗೆ ಬರುವಾಗ ಒಬ್ಬಳು ಮಾಡ್ರನ್ ಹುಡುಗಿ ಬ್ಯಾಗ್ ಹಿಡಿದುಕೊಂಡು ಒಳಗೆ ಓಡಿ ಬರುತ್ತಿರುವುದನ್ನು ಕಂಡಳು. ಭೂಮಿಯನ್ನು ನೋಡಿದ ತಕ್ಷಣ ಅವಳನ್ನೊಮ್ಮೆ ಸೂಕ್ಷ್ಮವಾಗಿ ನೋಡಿದಳು. ಭರದ್ವಾಜ್ ಮನೆಯ ಕಿರಿಯ ಸೊಸೆ ಅವಳು. ಭೂಮಿ ಭದ್ರ ಅಗ್ನಿದೇವ್ ಅಲ್ವಾ? ಅವಳತ್ತ ಬೆರಳು ತೋರಿಸಿ ಕೇಳಿದಾಗ ಭೂಮಿ ಒಮ್ಮೆ ಮುಗುಳ್ನಕ್ಕಳು. ಹಾಗಾದರೆ ಅಗ್ನಿಯ ಸೆಲೆಕ್ಷನ್ ತಪ್ಪಿಲ್ಲ, ಚೆನ್ನಾಗಿದ್ದಾಳೆ. ಆದರೂ ಅವನ ಸ್ವಭಾವದ ಮುಂದೆ ಇವಳು ನಿಭಾಯಿಸಿಕೊಂಡು ಹೋಗ್ತಾಳ ಅನ್ನೋದು ಸ್ವಲ್ಪ ಅನುಮಾನ. ಹಿಮ ಗಲ್ಲದ ಮೇಲೆ ಬೆರಳಿಟ್ಟು ಅವಳನ್ನು ನೋಡಿ ಹೇಳುವಾಗ ಮೇಲಿಂದ ಉತ್ತರ ಬಂತು. ನೀನೇನು ಹಾಗೆ ಅನುಮಾನ ಪಡಬೇಕಾಗಿಲ್ಲ, ಅವಳು ಅಡ್ಜಸ್ಟ್ ಮಾಡ್ಕೊಳ್ತಾಳೆ. ಅಗ್ನಿ ಹಾಗೆ ಹೇಳುತ್ತಲೇ ಶರ್ಟ್ ತೋಳನ್ನು ಮಡಚುತ್ತಾ ಮೆಟ್ಟಿಲನ್ನು ಹಿಡಿದು ಬರ್ತಾ ಇರೋದನ್ನು ಹಿಮ ತೀಕ್ಷ್ಣವಾಗಿ ನೋಡಿದಳು. ಯಾಕೆ ಹಾಗೆ ನೋಡಿ ಬೆದರಿಸ್ತಾ ಇದೆಯಾ? ಒಂದು ಕುಟ್ಟು ಕೊಡ್ತೀನಿ ನೋಡು. ಅಗ್ನಿ ಅವಳ ತಲೆಗೆ ಮೆಲ್ಲನೆ ಕುಟ್ಟಿದ. ಆಮೇಲೆ ನನ್ನ ಕೈಯಲ್ಲೇನು ಬಳೆ ತೊಟ್ಟಿಲ್ಲ, ನಾನು ಕೊಡ್ತೀನಿ ನೋಡು. ಹಾಂ, ನಿನಗೆ ಇತ್ತೀಚೆಗೆ ನನ್ನ ಮೇಲೆ ಸ್ವಲ್ಪನೂ ಮರ್ಯಾದೆನೇ ಇಲ್ಲ. ನೀನ್ಯಾಕೆ ರಿಸೆಪ್ಷನ್ಗೆ ಬರಲಿಲ್ಲ? ಅಗ್ನಿಯ ಪ್ರಶ್ನೆಗೆ ಅವಳು ಮುಷ್ಟಿ ಬಿಗಿಗೊಳಿಸಿ ಅವನ ಹೊಟ್ಟೆಗೆ ಗುದ್ದಿದಳು. ನನ್ನನ್ನು ಕರೆದಿದ್ಯಾ ನೀನು? ಹಾಂ, ಆಮೇಲೆ? ಸಾರಿ, ಆ ಗಡ್ಬಿಡಿಯಲ್ಲಿ ಮರ್ತೋಯ್ತು. ಆಮೇಲೆ ನಿನ್ನ ಅಮ್ಮನಿಗೆ ಹೇಳಿ ನಿನಗೆ ವಿಷಯ ತಿಳಿಸಲು ಹೇಳಿದ್ದೆ. ಅಗ್ನಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದ. ಓ, ಹೇಳಿದ್ದೆ. ನನಗೊಂದು ಕಾಲ್ ಮಾಡೋದಕ್ಕೂ ನಿನಗಾಗಿಲ್ಲ. ಅಷ್ಟಕ್ಕೂ ನಾನು ನಿನಗೆ ಯಾರೂ ಅಲ್ವಲ್ಲ, ಆಶ್ರಯದಲ್ಲಿರುವ ಒಬ್ಬ ಹೆಂಗಸಿನ ಮಗಳಲ್ವ ನಾನು. ಹಿಮಾಳ ಧ್ವನಿ ಗದ್ಗದಿತವಾಗುತ್ತಿರುವುದು ಸ್ಪಷ್ಟವಾದಾಗ ಅಗ್ನಿ ಅವಳನ್ನು ಅಪ್ಪಿಕೊಂಡ. ದೇವರಾಣೆಯಾಗಿಯೂ ಸತ್ಯ, ನಾನು ಆ ಗಡ್ಬಿಡಿಯಲ್ಲೇ ಮರೆತುಬಿಟ್ಟೆ. ಅದನ್ನು ಬಿಟ್ಟು ನಿನ್ನನ್ನು ಎಂದಾದರೂ ನಾವ್ಯಾರಾದರೂ ನಿನ್ನ ಅಮ್ಮನ ಮೇಲಿನ ಸಿಟ್ಟಿನಿಂದ ದೂರ ಇಟ್ಟಿದ್ದೀವಾ? ಅಗ್ನಿ ಅವಳನ್ನು ಅಪ್ಪಿಕೊಳ್ಳಲು ನೋಡಿದ್ರು. ಅವಳು ದೂರ ಸರಿದಳು. ನಾನು ಫ್ರೆಶ್ ಆಗಬೇಕು, ಸ್ವಲ್ಪ ಹೊತ್ತಾದ ಮೇಲೆ ನಾನು ಅಪ್ಪನ ಬಳಿ ಹೋಗ್ತೀನಿ. ಇಲ್ಲಿಗೆ ಬರೋದೇ ಬೇಡ ಅಂದ್ಕೊಂಡಿದ್ದೆ. ಎಷ್ಟೇ ಕೆಟ್ಟವಳಾದರೂ ಅವಳು ನನ್ನ ಅಮ್ಮ ಅಲ್ವಾ, ಒಮ್ಮೆ ನೋಡಿ ಹೋಗೋಣ ಅಂತ ಅನ್ನಿಸ್ತು. ಅವಳು ಹಾಗೆ ಹೇಳಿ ಕೆಳಗಿದ್ದ ಮಾಧವಿಯ ರೂಮ್ಗೆ ಹೋದಳು. ಹಿಮ ಆ ರೀತಿ ಮಾತನಾಡಿದ್ರಿಂದ ಅಗ್ನಿಗೆ ಬಹಳ ಬೇಸರವಾಯಿತು. ಪರವಾಗಿಲ್ಲ ಬಿಡಿ, ಆ ಹುಡುಗಿಗೆ ಎಲ್ಲವೂ ಅರ್ಥವಾಗುತ್ತೆ. ಬನ್ನಿ, ಚಹಾ ಕುಡಿಯೋಣ. ಅವನು ಗೊಂದಲದಲ್ಲಿ ನಿಂತಿರುವುದನ್ನು ಕಂಡು ಭೂಮಿ ಅವನ ಕೈ ಹಿಡಿದು ಡೈನಿಂಗ್ ರೂಮ್ನತ್ತ ನಡೆದಳು. ಅಂದು ಅವಳನ್ನು ಕಾಲೇಜಿಗೆ ಅಗ್ನಿಯೇ ಬಿಟ್ಟು ಬಂದ. ಸಂಜೆ ನಾನು ಬೇಗನೆ ಬರ್ತೀನಿ. ಇವತ್ತು ನಾವು ನಿನ್ನ ಮನೆಗೆ ಹೋಗೋಣ. ನಾಳೆ ಶನಿವಾರ ಅಲ್ವಾ, ಇನ್ನೂ 2 ದಿನ ಅಲ್ಲೇ ಇರೋಣ. ನಾನು ಭಾಸ್ಕರ್ಗೆ ಕಾಲ್ ಮಾಡಿ ಹೇಳಿದ್ದೀನಿ. ನಿಜಾನಾ? ನಿಜ, ಹೋಗು. ಆಮೇಲೆ ಕ್ಲಾಸ್ನಲ್ಲೇ ಕುಳಿತು ಕನಸು ಕಾಣ್ತಾ ಕೂತ್ಕೋಬೇಡ. ರಾತ್ರಿ ನೋಡ್ಕೊಳ್ಳೋಣ. ಹೋಗಿ ಅಲ್ಲಿಂದ ಎಲ್ಲಿದ್ದೀನಿ ಅಂತಾನೂ ನೋಡದೆ ಹೇಗೇಗೋ ಮಾತನಾಡ್ತಾ ಇದ್ದೀರಲ್ಲ, ಛೆ. ಭೂಮಿ ಅವನ ಕೈಗೆ ಮೆಲ್ಲನೆ ಬಾರಿಸಿದಳು. ಅಗ್ನಿ ಅವಳನ್ನು ನೋಡಿ ಕಣ್ಣು ಮಿಟುಕಿಸಿ ಗಾಡಿ ತೆಗೆದುಕೊಂಡು ಹೋದಾಗ ಅವಳು ದೀರ್ಘವಾಗಿ ಉಸಿರೆಳೆದುಕೊಂಡು ಕ್ಲಾಸ್ನತ್ತ ನಡೆದಳು. ಅಭಿರಾಮಿಯನ್ನು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದಾಗ ಅಪ್ಪು ಅಗ್ನಿಗೆ ಅರ್ಜೆಂಟಾಗಿ ಆಸ್ಪತ್ರೆಗೆ ಬರಲು ಹೇಳಿದ್ದ. ಹೋಗಲು ಅಷ್ಟೇನೂ ಇಷ್ಟವಿಲ್ಲದಿದ್ದರೂ ಅಪ್ಪು ಕರೆದಿದ್ದರಿಂದ ಹೋಗದಿರಲು ಅವನಿಗೆ ಸಾಧ್ಯವಾಗಲಿಲ್ಲ. ಅಗ್ನಿ ಇಲ್ಲಿ. ಮೈನ್ ಎಂಟ್ರೆನ್ಸ್ ಬರುತ್ತಿದ್ದ ಅಗ್ನಿಯನ್ನು ಕಂಡು ಅಪ್ಪು ಕೈ ಬೀಸಿ ಕರೆದಾಗ ಅವನೊಮ್ಮೆ ತಿರುಗಿ ನೋಡ್ದ. ಹಾಂ, ನೀನೇನು ಹೊರಗಡೆ? ಅಗ್ನಿ ಅಪ್ಪುವಿಗೆ ಶೇಕ್ ಹ್ಯಾಂಡ್ ಕೊಡುತ್ತಾ ಸುಮ್ಮನೆ ವಿಚಾರಿಸಿದ. ರೂಮ್ನಲ್ಲಿರಲು ಮನಸ್ಸಾಗ್ತಿಲ್ಲ, ಅದಕ್ಕೆ ಸುಮ್ಮನೆ ಹೊರಗೆ ಬಂದೆ. ಅಲ್ಲ, ನಾನು ನಿನಗೆ ಬರಲು ಹೇಳಿದ್ದು ನಿನಗೆ ತೊಂದರೆ ಆಯಿತಾ? ಇಲ್ಲ ಕಣೋ, ನಾನು ಭೂಮಿಯನ್ನು ಕಾಲೇಜಿಗೆ ಬಿಡಲು ಹೋಗಿದ್ದೆ. ಆಗಲೇ ನೀನು ಕೂಡ ಕಾಲ್ ಮಾಡಿದ್ದು. ಅಭಿಗೆ ಈಗ ಹೇಗಿದೆ? ಅಗ್ನಿಗೆ ಹೆಚ್ಚು ಆಸಕ್ತಿ ಇಲ್ಲದಿದ್ದರೂ ಸುಮ್ಮನೆ ವಿಚಾರಿಸಿದ. ಬಾ, ಈಗೇನೂ ತೊಂದರೆ ಇಲ್ಲ. ಬಹುಶಃ ನಾಳೆ ಡಿಸ್ಚಾರ್ಜ್ ಆಗ್ಬೋದು. ಆಮೇಲೆ ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ ಡಾಕ್ಟರ್ ನನ್ನ ಬಳಿ ಕೇಳಿದ್ರು. ಅಗ್ನಿ, ನಾನು ಏನಂತ ಹೇಳಿ? ಡಾಕ್ಟರ್ ಅವಳ ಪರಿಸ್ಥಿತಿಯನ್ನು ನೋಡಿ ಕೌನ್ಸಿಲಿಂಗ್ ಮಾಡಿಸಲು ಹೇಳಿದ್ದಾರೆ. ನಾನು ಹೇಳಿದರೆ ಅವಳು ಕೇಳೋ ಸ್ಥಿತಿಯಲ್ಲಿ ಕೂಡ ಇಲ್ಲ. ಸಾಧ್ಯವಾದರೆ ನೀನೇ ಮೆಲ್ಲನೆ ಅವಳಿಗೆ ತಿಳಿ ಹೇಳಿ ನೋಡ್ತೀಯಾ? ಪ್ಲೀಸ್, ಇದು ನನ್ನ ರಿಕ್ವೆಸ್ಟ್. ಅಪ್ಪುವಿನ ಮುಖಭಾವವನ್ನು ಕಂಡಾಗ ಅಗ್ನಿಗೆ ಮುಜುಗರವಾಯಿತು. ಅದು
ಪ್ಲೀಸ್ ಒಂದೇ ಒಂದು ಸಲ ನೀನು ಮಾತನಾಡಿ ನೋಡು. ಅವಳಿಗೆ ಎಲ್ಲನೂ ಅರ್ಥವಾದ ಮೇಲೆ ನಾವು ಕೌನ್ಸ್ಲಿಂಗ್ ಬಗ್ಗೆ ಯೋಚಿಸೋಣ. ಬಾಲ್ಯದಿಂದಲೂ ಒಂದೇ ಅಂಗಳದಲ್ಲಿ ಆಡಿ ಬೆಳೆದು ಸ್ವಂತ ಅಣ್ಣನಂತೆಯೇ ಕಂಡವನು ಅಪ್ಪು. ಅವನ ಮನವಿಯನ್ನು ತಿರಸ್ಕರಿಸಲಾಗದೆ ಅಗ್ನಿ ಮೆಲ್ಲನೆ ಹೂಂಗುಟ್ಟಿ ಅವನ ಜೊತೆ ರೂಮ್ನತ್ತ ನಡೆದ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.